ಕುಮಾರಸ್ವಾಮಿ ನೋಡಿ ಓಟ್ ಹಾಕಲ್ಲ ಸರ್, ನಮಗೆ ನರೇಂದ್ರ ಮೋದಿ ಮುಖ್ಯ. ಕಿವಿಗೆ ಏನೋ ತೃಪ್ತಿ ಬೇಕಂದ್ರೆ ಮೋದಿ ಸರ್ಕಾರ ಬೇಕು, ಹೊಟ್ಟೆ ತುಂಬಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ. 500 ವರ್ಷಗಳ ನಂತರ ಒಂದು ರಾಮ ಮಂದಿರ ಕಟ್ಟವ್ರೆ ಅಂದ್ರೆ ಮೋದಿ ಅವರೊಬ್ಬರೇ. ಸುಳ್ಳಿನ ಸರ್ದಾರ ನರೇಂದ್ರ ಮೋದಿ. ಮೋದಿ ಸರ್ಕಾರನೇ ಬರಬೇಕು. ಅದು ಬಂಡೆ ಜಗ್ಗಲ್ಲ ಬುಗ್ಗಲ್ಲ, ಅದು ಗೆದ್ದೆ ಗೆದ್ದಿತ್ತು. ಜಾಗ ಜನ ಕೊಡ್ಲಿ, ಕುಬ್ಸಾನ ಕೊಡ್ಲಿ, 2 ವರ್ಷ ಮಂಜುನಾಥೆ ಬರೋದು. ಅವ್ರು ತಂದು ಕಪ್ ಚುಕ್ಕೆ ಒಂದು ಟೋಪಿ ಇಟ್ಬಿಟ್ಟು ಅವ್ನ ಅಧ್ವಾನ ಮಾಡಿ ಅವ್ರ ಹೆಸರನ್ನ ಹಾಳು ಮಾಡ್ಕೊಳ್ತಾರ. ಮೋದಿ ಊಟ ಸಂಚು ಸರ್ ಖಂಡಿತ ಮಂಜುನಾಥ್. ಈಗ ಮಂಜುನಾಥ್ ಅವರು ಅರ್ಕೆ ಕುರಿ ಮಂಜುನಾಥೆ ಬರೋದು. ಬಂಡೆ ಸಿಎಂ ಮಂಜುನಾಥ್ ಗೆಲುವು ಗ್ಯಾರಂಟಿ. ಡಿ.ಕೆ. ಸುರೇಶ್ನ ಸೋಲ್ಸಕ್ಕೆ ನರೇಂದ್ರ ಮೋದಿ ಬಂದು ನಿಂತರೂ ಆಗಲ್ಲ ಸರ್. ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಹಾಕಲ್ಲ. ಡಾಕ್ಟರ್ ಮಂಜುನಾಥ್ಗೆ ಹಾಕೋದು ನಾವೆಲ್ಲ ಓಟು. ನಮ್ಮ ಕಗ್ಗಳ್ಳಿ ಪಂಚಾಯತಿಗೆ ಸೂರಿನೇ. ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆಯಲ್ಲ, ಸೆಂಟ್ರಲ್ ಮೋದಿ ಅವ್ರ ಸರ್ಕಾರ ಇದೆ, 10 ವರ್ಷ ಪೂರೈಸಿದ್ದಾರೆ. ನೆಕ್ಸ್ಟ್ ಅವರೇ ಬರ್ಬೇಕಂತ ಬದಲಾವಣೆ ಆಗ್ಬೇಕು ಅನಿಸ್ತದೆ ಸರ್. ಇಲ್ಲಿ ಕೇಂದ್ರದಲ್ಲಿ ಮಾಮೂಲಿ BJPನೇ, ಇಲ್ಲಿ ನಮ್ಮ ಸೆಂಟ್ರಲಲ್ಲಿ ಏನಂದರೆ ಮಾಮೂಲಿ ಈಗ ಇಲ್ಲಿ ಏನು ಕಾಂಗ್ರೆಸ್ಸಲ್ಲಿ ಏನು ನಡೀತಿದೆ ಡಿ.ಕೆ. ಸುರೇಶ್ ಅವ್ರು ಬಿಟ್ಟರೆ ಅವ್ರ ಮೇಲೆ ಯಾರೂ ಇಲ್ಲ ಫೈಟು. ಈಗ ಸೆಂಟ್ರಲ್ ಏನು ಬದಲಾವಣೆ ಆಗೋದು ಬೇಡವಾದ್ರೆ ಸೆಂಟ್ರಲ್ ಮಾಮೂಲಿ BJPನೇ ಬರೋದು. ಇಲ್ಲಿ ಕೇಂದ್ರ ಬರೋದಲ್ಲ, ನಿಮಗೆ ಅಭಿಪ್ರಾಯ ಅಲ್ಲಿ BJP ಬಂದ್ರೆ ನಡೀತದೆ. ನಮ್ಮ ಅಭಿಪ್ರಾಯನ ಅದೇನು ಹೇಳ್ತಾರೆ ಅದು. ಈಗ ಇಲ್ಲಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ನಿಲ್ಲಿಸ್ತಾರೆ, JDS BJP ಮೈತ್ರಿಯಿಂದ ನಿಲ್ಲಿಸ್ತವ್ರೆ. ಆದರೆ ಅವು ಸ್ವಲ್ಪ ಡಲ್ಲೆ ಅವ್ರ ಕಡೆಯಿಂದ. ಇವರು ಅಂದರೆ ಯಾಕೆಂದರೆ 3-4 ಸರಿ ಗೆದ್ದವ್ರು ಅಲ್ಲೇ. ಇವ್ರ ಮೇಲೆ ನಿಂತ್ಕೊಳ್ಳೋರು ಯಾರು ಚಾಲೆಂಜ್ ಮಾಡೋಕ್ಕಲ್ಲ ಸಡನ್ನಾಗಿ. ಆದರೆ ಜನಗಳು ಏನು ಮಾಡ್ತಾರೆ ಎಲ್ಲ ಕಾಂಗ್ರೆಸ್ಗೆ ಓಟು. ಕಾಂಗ್ರೆಸ್ಸಲ್ಲಿ 5 ಗ್ಯಾರಂಟಿ ಕೊಟ್ಟರಲ್ಲ, ಅದು ವರ್ಕೌಟ್ ಆಗ್ತಿದೆಯಾ? ಅದೇ ವರ್ಕೌಟ್ ಮಾಡ್ತವ್ರೆ, ವರ್ಕೌಟ್ ಆಯ್ತೈತೆ. ಮತ್ತು ಈಗಾಗಲೇ ಒಂದು 2 ಸ್ಕೀಮ್ ನಿಲ್ಲಿಸಿರ್ಬೇಕು. 2,000 ರೂಪಾಯಿ ಬತ್ತಾಯ್ತು ನಿಲ್ಲಿಸವ್ರೆ. ಮತ್ತು ರೇಸ್ ಎಂದು ಸ್ವಲ್ಪ ನಿಲ್ಲಿಸಿರ್ಬೇಕು, ಅದನ್ನು ಗೊತ್ತಾಯಿಲ್ಲ. ಕರೆಂಟ್ ಬಿಲ್ ಮಾಮೂಲಿ ಫ್ರೀ ಹೋಯ್ತಾಯಿದೆ. ಬಸ್ಸು ಒಂದು ಫ್ರೀ ಬಿಟ್ಟವ್ರೆ. ಬಸ್ಸು ಏನು ಫ್ರೀ ಬಿಟ್ಟವ್ರೆ ಅಂದರೆ ನಾವು ಆಟೋ ಡ್ರೈವರ್ಗಳು ಬಸ್ ಫ್ರೀ ಬಿಟ್ಟಿರೋದ್ರಿಂದ ನಮಗೂ ಏನು ಮೇಂಟೆನೆನ್ಸ್ ಆಯ್ತಾಯಿಲ್ಲ. ಸಾಯಂಕಾಲ ತನಕ 500 ರೂಪಾಯಿ ದುಡಿಮೆ ಮಾಡೋಕ್ಕಾಯ್ತಿಲ್ಲ. ಏನು ಬದಲಾವಣೆ ಬೇಡ ಅಂತಿರೋದು? ಬದಲಾವಣೆ ಅಂದರೆ ಮಾಮೂಲಿ ಇನ್ನೇನು ಬಡವ್ರ ಬಗ್ರಿಗೆ ಏಕಂತಿನಕ್ಕೆ ಆಟ ಪಡಿಸ್ತೀವಿ. ಬಸ್ ಫ್ರೀ ಬಿಟ್ಟೋದ್ರಿಂದ ನಮ್ಗೆ ಏನು ನಡೆಯಲ್ಲ. ಅದರಿಂದ ಏನು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಎಲ್ಲರೂ ಕೂಲಿಗೆ ಹೋಗ್ಬೇಕು ಅಷ್ಟೇ, ಗಾಡಿ ನಿಲ್ಲಿಸ್ಬಿಟ್ಟು. ಬಸ್ಸು ಕ್ಯಾನ್ಸಲ್ ಮಾಡಿದ್ರೆ ಅವ್ರು ಮಾಡಿದ್ರು ಏನು ಮಾಡಿದ್ರು. ಈ ಎಜುಕೇಷನ್ನು ಹುಡುಗರಿಗೆ, ಸ್ಕಾಲರ್ಶಿಪ್ ಒಂದು ಸ್ವಲ್ಪ ವಯಸ್ಸಾದವ್ರಿಗೆ ಒಂದು ಸ್ವಲ್ಪ ಅವ್ರಿಗೆ ಒಂದು ಫ್ರೀ ಮಾಡಿಬಿಟ್ಟು, ಮತ್ತು ಹಾಸ್ಪಿಟ್ಲ್ಗಳು ಹೆಲ್ತು ಅದೊಂದು ಸ್ವಲ್ಪ ಮಾಡಿದರೆ ಇನ್ನೂ ಮರ್ಯಾದೆ ಇರೋದು ಇವ್ರಿಗೆ. ಏನಂದರೆ ಇದು ಫ್ರೀ ಬಿಟ್ರಲ್ಲ, ಏನು ಪ್ರಯೋಜನ ಇಲ್ಲ. ಹೇಳಿ ಸರ್. ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ, ಸೆಂಟ್ರಲಲ್ಲಿ ಮೋದಿ ಅವ್ರ ಸರ್ಕಾರ ಇದೆ, 10 ವರ್ಷ ಆಳ್ವಿಕೆ ಮಾಡಿದ್ದಾರೆ. ನಿಮಗೆ ತೃಪ್ತಿ ತಂದಿದೆಯಾ ಅಥವಾ ಬದಲಾವಣೆ ಆಗಬೇಕು? ಇಲ್ಲ ಸರ್, ಮೋದಿ ಅವ್ರ ಸರ್ಕಾರ ಒಳ್ಳೆಯ ಸರ್ಕಾರ ತಂದಿದೆ. ಅಯ್ಯ ಮೋದಿ ಒಳ್ಳೆ ಸರ್ಕಾರ. ಇಲ್ಲಾಂದರೆ ಇಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ.ಕೆ. ಸುರೇಶ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಅವ್ರ ಬಗ್ಗೆ ಒಪಿನಿಯನ್ ಇದೆ. ಸೊ ಆದರೂ ಕೂಡ ಸೆಂಟ್ರಲ್ಲು ನಮಗೆ ಇದು ಮಾಡಬೇಕು. ಸೆಂಟ್ರಲ್ಲಾದರೂ ಮೋದಿ ಇರಬೇಕು. ಹೌದು ಸರ್. ಯಾಕೆ ಸರ್ ಮೋದಿನೇ ಅಂತ? ಸರ್ ಮೋದಿ ಯಾರು ಅಂತ ನಾಯಕ ಸರ್, ಅಂಥ ಸೆಂಟ್ರಲ್ಲಿ ಯಾರೂ ಅಂಥ ಧೀಮಂತ ನಾಯಕ ಯಾರೂ ಇಲ್ಲ. ಸೊ ಮೋದಿ ಇರಬೇಕು ಸರ್. ಧೀಮಂತ ನಾಯಕ ನಮ್ಮ ದೇಶಕ್ಕೋಸ್ಕರ ಮೋದಿ ಇರಬೇಕು. ಓಕೆ ಸರ್. ಓಕೆ ಸರ್. ಈಗ ಈ ಕ್ಷೇತ್ರಕ್ಕೆ ಬಂದರೆ ಡಿ.ಕೆ. ಸುರೇಶ್ ಕಾಂಗ್ರೆಸ್ಸಿಂದ ಇದ್ದಾರೆ, JDS BJP ಮೈತ್ರಿಕೂಟದಿಂದ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸ್ತಾರೆ. ಈ ಪೈಕಿ ನೀವು ಏನು ಹೇಳಕ್ಕೆ? ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅಂದರೆ ಹೃದಯ ಶಸ್ತ್ರರೋಗ ತಜ್ಞರವರು. ಸೊ ಸರ್, ಅವರು ಸುಮಾರು ಕುಟುಂಬಗಳನ್ನ ಉಳಿಸಿದ್ದಾರೆ. ಸೊ ಅದರಿಂದ ಡಿ.ಕೆ. ಸುರೇಶ್ ಅವರು ಒಳ್ಳೆ ಕೆಲಸ ಮಾಡಿರ್ಬೋದು. ಸೊ ಅದರಿಂದ ಡೆವಲಪ್ಮೆಂಟ್ ಆಗಲ್ಲ. ಸೊ ಸಿ.ಎನ್. ಮಂಜುನಾಥ್ ಗೆಲುವು ಗ್ಯಾರಂಟಿ. ಬದಲಾವಣೆ ಬಯಸ್ತೀರಾ ಇಲ್ಲಿ ಸರ್? ಹೌದು ಸರ್, ಗೆಲುವು ಗ್ಯಾರಂಟಿ ಸರ್. ಬದಲಾವಣೆ ಬಯಸ್ತೀರಾ ಈ ಹೌದು ಸರ್. ಓಕೆ. ಈ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಪ್ರೆಸೆಂಟ್, 5 ಗ್ಯಾರಂಟಿಗಳು ಕೊಟ್ಟಿದ್ದು, ಅದು ಪ್ಲಸ್ ಆಗಲ್ವಾ ಹಾಗಾದ್ರೆ? ಸೊ ನೋ ಗ್ಯಾರಂಟಿ ಸರ್. ದೇಶಕ್ಕೆ ಗ್ಯಾರಂಟಿ ಅಷ್ಟೇ, ನೋ ಗ್ಯಾರಂಟಿ. ಅದೇನು ಪ್ಲಸ್ ಆಗಲ್ಲ? ಇಲ್ಲ ಸರ್, ಯಾವ ನೋ ಪ್ಲಸ್ ಅಲ್ಲ, ನೋ ಮೈನಸ್ ಅಲ್ಲ. ಹಾಗಾದರೆ ಒಟ್ಟಿನಲ್ಲಿ ಸೆಂಟ್ರಲ್ಲಿ ಮೋದಿ ಅವರೇ ಇರಲಿ. ಹೌದು ಸರ್, ಸೆಂಟ್ರಲ್ ಮೋದಿ ಇರಬೇಕು. ಇಲ್ಲಿ ಬದಲಾವಣೆ ದೇಶದ ಬದಲಾವಣೆಗೋಸ್ಕರ ಮೋದಿ ಇರಬೇಕು. ಬದಲಾವಣೆ ಆಗಲಿ. ಹೌದು ಸರ್, ಅಷ್ಟೇ. ಮೋದಿ ಅವ್ರ ಮುಖ ನೋಡ್ಕೊಂಡು ಡಿ.ಕೆ. ಸುರೇಶ್ ಅವರು ಒಳ್ಳೆಯವರು. ಸೊ ಅದರಿಂದಲ್ಲ, MP ಗೋಸ್ಕರ ನಮಗೆ ಮೋದಿ ಇರಬೇಕು. ದೇಶಕ್ಕೋಸ್ಕರ ನಾವು ಚುನಾವಣೆ ನಡೆಸಬೇಕಷ್ಟೇ. ಈಗ ಒಂದ್ಸಲ ಅವ್ರಿಗೊಂದ್ಸಲ ಅವಕಾಶ ಕೊಡೋಣ ಅಂತ. ಹೌದು ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.